ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಮಮತಾ ಅವರು, ಉಪಾಧ್ಯಕ್ಷರಾಗಿ ಓಂಶಕ್ತಿ ಮಂಜು ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂಥ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ, ಮಾಜಿ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ, ಮಾಜಿ ಉಪಾಧ್ಯಕ್ಷರುಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಯ್ಕೆ ಮಾಡಿದಂತಹ ನಮ್ಮ MLC ಆದಂತಹ ಅವರಿಗೆ ಹಾಗೂ ಸದಾಮಣ್ಣವರಿಗೆ, ಮಾಜಿ ಅಧ್ಯಕ್ಷರಾದಂಥ SM ಶ್ರೀನಿವಾಸ್ ಅವರಿಗೆ, ವೆಂಕಟೇಶನ್ ಅವರಿಗೆ, ಮುರುಗಪ್ಪನವರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೂ ಎಲ್ಲ ನನ್ನ ಸದಸ್ಯರುಗಳಿಗೂ ನನ್ನ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳು ಏನು ಕುಂದುಕೊರತೆಗಳಿದೆಯೋ ಅದನ್ನು ನಾನು ನಿಭಾಯಿಸ್ತೀನಿ. ಚುನಾವಣೆ 2ನೇ ಬಾರಿ ನಡೀತು. ಅದರಲ್ಲಿ ಅಧ್ಯಕ್ಷರಾಗಿ ಮಮತಾ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಾನು ಓಂಶಕ್ತಿ ಮಂಜು ಅಂತೇಳಿ ನಾನು ಆಯ್ಕೆಯಾಗಿದ್ದೀನಿ. ಅದಕ್ಕೆ ಮೊದಲನೇದಾಗಿ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ನೀಡ್ತಾ, ಆಮೇಲೆ ಇವಾಗ ನಮ್ಮ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರುಗಳು ಹಾಗೂ ಎಲ್ಲ ಊರಿನ ಮುಖಂಡರುಗಳು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಈ ಜಯವನ್ನು ಒಳ್ಳೆ ಜೈಬೀರಿಯಾಗಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನಾವೆಲ್ಲ ಇಬ್ಬರೂ ಸೇರಿ ಇನಾಮಿನೇಟ್ಸ್ ಆಗಿದ್ದೀವಿ. ನಮ್ಗೆ ತುಂಬ ಖುಷಿಯಾಗ್ತಾಯಿದೆ. ಏನು ಇವತ್ತು ನಮಗೆ ಈ ಸ್ಥಾನ ಕೊಟ್ಟಿದ್ದಾರೆ ಅದನ್ನ ನಾನು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ತೀನಿ. DR ಮನೋಹರ್ ಅಣ್ಣವರು ಹಾಗೂ ನಮ್ಮ ಶಾಸಕರಾದಂಥ B ಶಿವಣ್ಣವರು ಹಾಗೂ ನಮ್ಮ ಸದಾಮಣ್ಣವರು, ನಮ್ಮ ಅಣ್ಣವರಾದಂಥ ಸೀನಣ್ಣವರು ಎಲ್ಲರೂ ತುಂಬ ಶ್ರಮಪಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ನವೀನ್ ಅಣ್ಣವರು ಹಾಗೂ ವೆಂಕಟೇಶ್ ಅವರು ಹಾಗೂ ಜಗ್ಗಣ್ಣವರು, ರಮೇಶ್ ಅಣ್ಣವರು, ಆಮೇಲೆ ನಮ್ಮ ಮನೋಹರಣ್ಣವರಾದ ಅವರಪ್ಪ ಅವರು, ತಂದೆಯವರು ವೆಂಕಟಮ್ಮಣ್ಣವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಗೋಪಿಯವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇದಕ್ಕೆ ಎಲ್ಲ ಯಾರ್ಯಾರು ನನಗೆ ಇಷ್ಟು ಬೆಂಬಲ ಕೊಟ್ಟು ಇದು ಮಾಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ಜೈ ಕಾಂಗ್ರೆಸ್, ಜೈ ಶಿವಣ್ಣ. ನೂತನ ಅಧ್ಯಕ್ಷರಾದಂಥ ಮಮತಾ ಅವರು ಹಾಗೂ ನಮ್ಮ ಓಂಶಕ್ತಿ ಮಂಜುನಾಥ್ ಅವರು ಅವಿರೋಧವಾದ ಆಯ್ಕೆಯನ್ನು ಈ ಬಾರಿ ಭಾಳ ಹೆಚ್ಚಿನ ರೀತಿಯಲ್ಲಿ ಜಯಗಳಿಸಿದ್ದಾರೆ. ಅವರಿಗೆ ನಮ್ಮ ಸರ್ಜಾಪುರದ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಾ ಸರ್ಜಾಪುರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿ ಅಂತ ಹೇಳ್ತಾ ತಮ್ಮ 2 ಮಾತುಗಳನ್ನು ಎಲ್ಲ ಸದಸ್ಯರುಗಳು ಬೆಂಬಲನ ಕೊಟ್ಟು ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ವಿಂಗಡಿಸಿದ್ದಾರೆ. ವಿಶೇಷವಾಗಿ ನಮ್ಮ ಸದಾಮ್ ಅವರು ತುಂಬಾ ಇನಾಮಿನೇಟ್ ಮಾಡೋದಕ್ಕೆ ಒಂದು ಶ್ರಮಪಟ್ಟು, ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು, ಸತೀಶ್ ಎಲ್ಲನೂ ಕೈ ಜೋಡಿಸಿ ಈ ಒಂದು ಚುನಾವಣೆಯನ್ನು ಸಕ್ಸಸ್ ಮಾಡಿರೋದಕ್ಕೆ ಕಾಂಗ್ರೆಸ್ಗೆ ಒಳ್ಳೆ ಇನ್ನೂ ಮುಂದಿನ ದಿನಗಳಲ್ಲಿ ಚುನಾವಣೆ ಮೇಲೆ ಬಲ ಬಂದಿದೆ ಅಂತ ತಿಳ್ಕೊಳ್ತಾ, ಜನತೆಗೆ ಸರ್ಜಾಪುರದಲ್ಲಿ ಎಲ್ಲರಿಗೂ ಒಂದು ಏನೇ ಕುಂದುಕೊರತೆಗಳಿದ್ದರೂ ಪಂಚಾಯಿತಿಗೆ ಬಂದು ತಿಳಿಸಿ ಹೊಸ ಅಧ್ಯಕ್ಷರು, ಹೊಸ ಉಪಾಧ್ಯಕ್ಷರ ಕೈಯಲ್ಲಿ ಕೆಲಸನ ಮಾಡಿಸ್ಕೊಳ್ಬೇಕಂತ ಹೇಳಿ ಜನಗಳಿಗೂ ಒಂದು ಮನವಿ ಮಾಡ್ತಾ, ಇಬ್ಬರಿಗೂ ಹೊಸ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಧನ್ಯವಾದ ಹೇಳ್ತಾ ನಮ್ಮ ಮೊಬೈಲ್ ಹೆಸರನ್ನ ಮತ್ತು ಉಪಾಧ್ಯಕ್ಷರಾಗಿರುವ ಧನ್ಯವಾದಗಳು. ಯಾಕಂದರೆ ಇನಾಮಿನೇಟ್ ಆಗಬೇಕಾದ್ರೆ ತುಂಬಾ ಶ್ರಮ ಪಟ್ಟಿರ್ತಾರೆ. ಎಲ್ಲ ಸದಸ್ಯರು ಒಮ್ಮತ ಮೂಡಿಸಿ ಇವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸದಸ್ಯರಿಗೆಲ್ಲ ಧನ್ಯವಾದಗಳು. 2ನೇ ಅವಧಿಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಂಥ ನಮ್ಮ ಮಮತಾ SS ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಉಪಾಧ್ಯಕ್ಷರಿಗೆ ಆಯ್ಕೆ ಆಗಿರೋಂಥ ನಮ್ಮ ಓಂಶಕ್ತಿ ಮಂಜುನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಏನಂದರೆ ಈ ದಿನ ನಾವು ಅಧ್ಯಕ್ಷರುಗಳು ಇವರು ಅಧ್ಯಕ್ಷರು, ಉಪಾಧ್ಯಕ್ಷರಾಗಬೇಕಂದ್ರೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಮಾಜಿ MLC ಆದಂಥ ಶ್ರೀ ಮನೋಹರ್ ಸರ್ ಅವರು, ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ SV ಸೊಮ್ಮೇನವರು, ಸದಾಮಣ್ಣವರು ಮುಖ್ಯವಾಗಿ ಪಾತ್ರ ಅವ್ರದ್ದು. ಹಾಗೆ ವಿಶೇಷವಾಗಿ ನಮ್ಮ ಮಾರ್ಗದರ್ಶಕರಾದಂಥ B ಶಿವಣ್ಣವರ ಮಾರ್ಗದರ್ಶನದಲ್ಲಿ ಈ ದಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಈಗ ಇನ್ನೂ ಕೆಲವರಿಗೆ ಆಯ್ಕೆ ಮಾಡಬೇಕಾಗ್ತದೆ. ಎಲ್ಲ ಒಂದು ನಮ್ಮ ಹಿರಿಯರು ಮಾರ್ಗದರ್ಶಿಗಳು ಮನೋಹರ್ ಸರ್ ಹಾಗೂ ನಮ್ಮ ಸದಾಮಣ್ಣವರು ಇಬ್ಬರು ಸೇರಿಕೊಂಡು ಎಲ್ಲರೂ ನಮಗೆ ಎಲ್ಲರಿಗೂ ಮಾಡಿಕೊಂಡು ಮುಂದೆ ತಳ್ತಾ ಇದ್ದಾರೆ. ಅವ್ರಿಗೆ ಕೋಟಿ ನಾವು ವಂದನೆ ಹೇಳ್ತೀನಿ. ಯಾಕಂದರೆ ಅವರಿಂದನೇ ನಾವು ಎಲ್ಲ ಅಧ್ಯಕ್ಷರಾಗಬೇಕಂದ್ರೆ, ಉಪಾಧ್ಯಕ್ಷರಾಗಬೇಕಂದ್ರೆ ಅವ್ರ ಮಾರ್ಗದರ್ಶನದಿಂದನೇ ನಾವು ಆಗ್ತಾಯಿದ್ದೀವಿ. ಅವ್ರಿಗೆ ಮೊದಲನೇದಾಗಿ ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಗ್ರಾಮ ಪಂಚಾಯತಿಯಲ್ಲಿ MLA ಅವರ ಅನುದಾನದಲ್ಲಿ ಇನ್ನೂ ಒಂದು
ಸರ್ಜಾಪುರದಲ್ಲಿ ವಾರ್ಡಿನಲ್ಲಿ ಒಂದು ಕೆಲಸ ಮಾಡಿ ಒಳ್ಳೆ ಊರಿಗೆ ಒಂದು ಕೀರ್ತಿ ತರಲಿ. ಇಬ್ಬರೂ ಒಂದು ಯಾವುದೇ ಒಂದು ಇದಿಲ್ದಿರೆ ಸಂತೋಷ ಇಲ್ದಿರೆ ಶಾಸಕರ ಬಳಿ ಹೋಗಿ ಅನುದಾನ ತಂದು ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಒಮ್ಮತಕ್ಕೆ ತಗೊಂಡು ಮೈನು ಸದಸ್ಯರನ್ನ ಗಣ್ಣಿಗೆ ತಗೊಂಡು ಅವರು ಉನ್ನತವಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು. ಯಾಕಂದರೆ ಸದಸ್ಯರು ಪ್ರತಿಯೊಂದು ಸಾಮಾನ್ಯ ಸಭೆಗೆ ಬರಬೇಕಂದ್ರೆ ಸದಸ್ಯರು ಬರಲೇಬೇಕು, ಫೋರಮ್ ತಗೊಂಡು ಮಾಡಲೇಬೇಕಾಗ್ತದೆ. ಎಲ್ಲ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಇವರಿಬ್ಬರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿಗೆ ಧನ್ಯವಾದ. ಓಕೆ ಮೇಡಮ್. ಅಧ್ಯಕ್ಷ ಪದವಿ ಸ್ಥಾನ ತೆರವಾಗಿತ್ತು. ಅದಕ್ಕೆ ನಮ್ಮ ಕಡೆಯಿಂದ ಮಮತಾ ಮೇಡಮ್ ಅವರು ಮತ್ತು ಓಂಶಕ್ತಿ ಮಂಜುನಾಥ್ ಅವರು ಇವರ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾಮಪತ್ರ ಸಲ್ಲಿಸಿದರು. ಮತ್ತು ಬೇರೆ ಪಕ್ಷದವರು ಯಾರು ಅಲ್ಲಿ ನಾಮಿನೇಷನ್ ಆಗದೇ ಇರೋದ್ರಿಂದ ನಾವು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಮತ್ತು ಇವಾಗ ನಮಗೆ ಬೆಂಬಲ ಬಂದು 22 ಆಗಿದೆ. ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಬೆಂಬಲ ಸಿಗುತ್ತೆ. ನೆಕ್ಸ್ಟು ಅವರು ಹಾಕೋದಿಲ್ಲ, ಇದೇ ಥರ ಅವರು 2 ಸಲದಿಂದನೂ ಆಗ್ತಾ ಇಲ್ಲ, ಮುಂದೇನು ಹೀಗೆ ಇರುತ್ತೆ. ಎಲ್ಲ ಇದು ನಮ್ಮ ಸದಸ್ಯರೆಲ್ಲ ಒಗ್ಗಟ್ಟಿನಿಂದ ಇದೆಲ್ಲ ಆಗ್ತಾ ಇರೋದು. ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನೂತನವಾಗಿ ಆಯ್ಕೆ ಆಗಿರುವಂಥ ನಮ್ಮ ಮಮತಾ ಮೇಡಮ್ಗೆ ಮತ್ತು ನಾನು ಮಂಜು ಅವರಿಗೆ ಇಬ್ಬರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅವರಿಗೆ ಅಭಿನಂದನೆಗಳನ್ನ ಕೋರ್ತಾ ಇದ್ದೀನಿ. ಇವತ್ತು 2ನೇ ಬಾರಿ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ನಲ್ಲಿ ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಯುತ SS ಮಮತಾರವರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಓಂಶಕ್ತಿ ಮಂಜುನಾಥ್ರವ್ರನ್ನ ಅವಿರುದ್ಧವಾಗಿ ಆಯ್ಕೆಯನ್ನು ನಾವು ಎಲ್ಲ ಸದಸ್ಯರು 22 ಜನ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆಯನ್ನು ಅವ್ರನ್ನ ಮಾಡಿದ್ದಾರೆ. ಅವರು ಎಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ಪಂಚಾಯತಿನ ಊರನ್ನ ಅಭಿವೃದ್ಧಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಅವರು ಎಲ್ಲ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು ಎಲ್ಲರೂ ನಮ್ಮ ಶಾಸಕರ ಗಮನಕ್ಕೆ ಹೋಗಿ ಅವರ ಅನುದಾನಗಳನ್ನ ತಗೊಂಡ್ಬಂದು ನಮ್ಮ ಸರ್ಜಾಪುರನ್ನ ಅಭಿವೃದ್ಧಿ ಮಾಡಬೇಕು. ಎಲ್ಲರೂ ಸೇರಿ ಎಲ್ಲ ಸದಸ್ಯರು ಸರ್ವ ಸದಸ್ಯರು ಹಾಕಿಕೊಂಡು ನಮ್ಮ ಸರ್ಜಾಪುರನ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಕೊಡ್ತೇನೆ. ತಾವು ಆಕಾಂಕ್ಷಿಯಾಗಿದ್ರಿ? ಇಲ್ಲ, ನಮ್ಮ ಹೈಕಮಾಂಡ್ ನಾವು ಏನು ತೀರ್ಮಾನ ತಗೋದೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಅವರು ಹೈಕಮಾಂಡ್ ಈ ಬಾರಿ ಅವ್ರನ್ನ ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ, ಮಮತಾ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಅವ್ರು ಮತ್ತೊಮ್ಮೆ ನಮ್ಗೆ ಅವಕಾಶ ಸಿಗ್ಬೋದು, ನಾವು ಕಾಯ್ತೀರಿ. ಅದಕ್ಕೆ ಏನು ತೊಂದರೆ ಏನೆಲ್ಲ ಸಿಗುತ್ತೆ, ನಾವು ಕಾಯ್ತೀರಿ. ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಧ್ಯಕ್ಷರಾದಂಥ ಮಮತಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲಿಗೆ ಕೃತಜ್ಞತೆಯನ್ನು ತಿಳಿಸ್ತೀನಿ. ಅದೇ ರೀತಿ ಓಂಶಕ್ತಿ ಮಂಜು ಅವರು ಉಪಾಧ್ಯಕ್ಷರಾಗಿ ಇವತ್ತು ಕಣದಲ್ಲಿದ್ದರು. ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಏನು ಮೊದಲಿಗೆ ಇದಕ್ಕೆ ಕಾರಣಕರ್ತರಾದಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಏನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು 22 ಜನ ಸದಸ್ಯರುಗಳಿದ್ದರು. ಆ 22 ಜನ ಸದಸ್ಯರುಗಳು ಒಮ್ಮತದಿಂದ ಒಗ್ಗಟ್ಟಿಗೆ ಇವತ್ತು ಯಾವ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಅವರ ಈ ಚುನಾವಣೆಗೆ ಏನು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು. ಮೊದಲಿಗೆ ಅವರಿಗೆ ನಾನು ಕೃತಜ್ಞತೆ ತಿಳಿಸಬೇಕು. ಇವತ್ತು ಏನು ಸರ್ಜಾಪುರದಲ್ಲಿ ಗ್ರಾಮ ಪಂಚಾಯತಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ, ಎಲ್ಲ ಸದಸ್ಯರುಗಳು 30 ಜನ ಸದಸ್ಯರುಗಳು ಏನಿದ್ದಾರೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಏನು ಗ್ರಾಮ ಪಂಚಾಯತಿನ ಒಂದು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಏನು ನಮ್ಮ ಡಿ ಶಿವಣ್ಣನವರು ಕಾಂಗ್ರೆಸ್ ಪಕ್ಷದ ಶಾಸಕರು, ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಜಾಪುರ ಗ್ರಾಮವನ್ನು ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕಂತ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಇನ್ನೂ ಏನು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ಏನು ಒಂದು ಎಲ್ಲ ಒಗ್ಗಟ್ಟಿನಿಂದ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೀನಿ. ಅದೇ ರೀತಿ ಏನು ಈಗಾಗಲೇ ನಮ್ಮ ಸರ್ಜಾಪುರ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ಒಂದು ಒಳ್ಳೆಯ ಉತ್ತಮವಾದಂಥ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿಗೆ ಎಲ್ಲರೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಜೊತೆಗೂಡಿಸ್ಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋದರೆ ಒಂದು ಅಭಿವೃದ್ಧಿ ಪಥದತ್ತ ಈ ಸರ್ಜಾಪುರ ಸಾಗ್ತದೆ. ಒಂದು ಮಾದರಿ ಪಂಚಾಯತಿಯನ್ನು ಈ ಸರ್ಜಾಪುರ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ